ಏನೋ ಹೇಳ್ಬೇಕು ಅಂತಿದ್ರಿ, ಹೇಳಿ. ವಿಷಯ ಏನು ಅಂದ್ರೆ ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಆದ್ರೂ ಈಟೊತ್ತಾಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡಿ, ನಂಗೇನ್ ಬ್ಯಾಸರ ಇಲ್ಲ. ಅಂತೂ ನೀವು ಬಂದ್ರಲ್ಲ, ನಂಗೆ ಅಟ್ಟೆ ಖುಷಿ ಆಯ್ತು. ನೀನ್ ಹುಡುಕ್ತಾ ಇರೋ ಸುರೇಶ ನಿನಗೆ ನನ್ನಲ್ಲಿ ಸಿಗೋದಿಲ್ಲ. ಶ್ರೀಕಾಂತ, ನೀನು ಆ ಹುಡುಗಿ ಜೊತೆಗೆ ಏನಂತ ಹೇಳಿ? ನನ್ನಿಂದ ಏನು ಮಾಡೋಕ್ಕಾಗಿಲ್ಲ. ಅವಳಿಗೆ ಯಾವ ವಿಷಯನೂ ಹೇಳಕ್ಕಾಗಿಲ್ಲ. ಅಪ್ಪ ಹೇಳಿದ ಕೆಲಸನೂ ಮಾಡಕ್ಕಾಗಿಲ್ಲ. ನಾನು ಅವಳನ್ನ ಮುಟ್ಲೂ ಇಲ್ಲ. ಎಷ್ಟು ದಿವಸ ನಾನು ಹೇಳಿದ ಕೆಲಸ ನೀನು ಯಾಕೆ ಮಾಡಿಲ್ಲ? ನೀನೇನು ಮಣ್ ತಿಂತ ಇದ್ದ? ಬಂಡೆ ಕಲ್ ಮೇಲೆ ಹುಲ್ ಕೂಡ ಹುಟ್ಟಲ್ಲ. ನಿನಗೆಲ್ಲ ಅರ್ಥ ಆಗ್ಬೇಕದೆಲ್ಲ. ಯಜಮಾನ್ರೆ, ತಗೋ ತಗೋ ಇದನ್ನ. ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನನ್ನ. ನಾನು ಏನ್ ಹೇಳಿದೆ? ನಿನ್ ತಲೆ ಆಗೆಲ್ಲಿತ್ತು? ಶ್ರೀಕಾಂತ್ ಅವಳ ಹತ್ರ ಹೋಗೋದಿಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡು ಅಂತ ನಿನಗೆ ಹೇಳಿದ್ದೆ ತಾನೇ? ನೀನು ಈಗಲೇ ಹೋಗ್ಬೇಕು. ಅವಳು ಇದ್ ಕಡೆ ಹೋಗಿ ಇದನ್ನ ಕೊಟ್ಟು ಬರಬೇಕು. ಈಟೊಂದು ದುಬಾರಿ ಸೀರೆನಾ? ಅಮ್ಮವ್ರೆ, ಇದನ್ನ ನಾ ಹೆಂಗಿಟ್ಕೊಳ್ಳಿ? ಇದು ಏನೂ ಇಲ್ಲ ಅಮ್ಮ. ನಿನಗಿನ್ನೂ ಏನಾದ್ರೂ ಬೇಕಾದ್ರೆ ಕೇಳು, ನಾನೆಲ್ಲ ಕಳಿಸ್ಕೊಡ್ತೀನಿ. ಇಲ್ಲ ಅಮ್ಮವ್ರೆ, ಬ್ಯಾಡ, ನಂಗೇನು ಬ್ಯಾಡ. ಹುಚ್ಚಿ ನೋಡು, ಇಷ್ಟೊಂದು ಪ್ರೀತಿಯಿಂದ ಕೊಡ್ತಿರ್ಬೇಕಾರೆ ಹುಡುಗರೇನ ತಗೊಳಲ್ಲ ಅಂತಾರ? ತಗೋ ತಗೋ. ನೀವು ನನ್ನ ಅವ್ವನಂಗೆಯ. ನಿಮ್ ತವ ಏನ್ ಮುಚ್ಚಿಡ್ಲಿ? ಅವ್ರು ಮಾತಾಡೋದ್ ನೋಡಿದ್ರೆ ಅವ್ರಿಗೆ ನನ್ ಯಾಕೆ ಪ್ರೀತಿ ಇಲ್ವೇನೋ ಅನ್ಸ್ತೈತೆ. ಅವರೇ ಅವ್ರು ಇವತ್ತು ಏನೋ ಹೇಳಿದ್ರು. ಏನ್ ಹೇಳಿದ್ರು? ನೀನ್ ನನ್ನಲ್ಲಿ ಹುಡುಕ್ತಿರೋದು ನನ್ ತವ ನಿಂಗ್ ಸಿಗಕ್ಕಿಲ್ಲ ಅಂತ ಅನ್ಬಿಟ್ರು. ನಿನ್ನ ಮಗನಿಂದ ನಾನ್ ಸೀರೆ ಆರಿಸೋ ಕೆಲಸ ಬಂದಿದೆ ನೋಡ್ ನನಗೆ. ಒಟ್ಟಿನಲ್ಲಿ ಶ್ರೀಕಾಂತನ ಮನಸ್ಸು ಅವಳ ಮೇಲೆ ವಾಲ್ಬೇಕಷ್ಟೆ. ಹೋಗಿ ಇದನ್ನ ಅವಳು ಕೊಡು.